ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅಸಹಜ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣಾ ಬಿಸಿಯನ್ನ ಹಲವು ಗಂಟೆಗಳಿಂದ ಸೂರಜ್ ರೇವಣ್ಣ ಎದುರಿಸ್ತಾ ಇದ್ದಾರೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಈಗ ಕಾನೂನು ಸಂಕಷ್ಟ ಎದುರಾಗ್ತಾ ಇದೆ. ಈ ಪ್ರಕರಣದಲ್ಲಿ ಒಂದ್ ಕಡೆಗೆ ಬಂಧನದ ಭೀತಿ ಕೂಡ ಶುರುವಾಗಿದೆ. ಕಾರಣ ನಾನ್ ಬೇಲೆಬಲ್ ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ. ಎನಿ ಮೂಮೆಂಟ್ ವಿಚಾರಣೆಯ ನಂತರ ಐಒ ಇಚ್ಛಿಸಿದ್ರೆ ಸೂರಜ್ ರೇವಣ್ಣನ ವಶಕ್ಕೆ ಪಡಿಬಹುದು. ಕಳೆದ 3 ಗಂಟೆಗಳಿಂದ ಕೂಡ ಸೂರಜ್ ರೇವಣ್ಣರನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆ ಮುಗಿತಾ ಇದ್ದ ಹಾಗೆ ನಾನು ಈಗಷ್ಟೇ ಮೆನ್ಷನ್ ಮಾಡ್ತಾ ಇದ್ನಲ್ಲ, ನಾನ್ ಬೇಲೆಬಲ್ ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ. ಐಪಿಸಿ ಸೆಕ್ಷನ್ 376, 377, 506 ಸೇರಿದಂತೆ ಕೊಲೆ, ಬೆದರಿಕೆಯ ಆರೋಪ ಹಾಗೂ ಕಿರುಕುಳ ಜೊತೆಗೆ ಅಕ್ರಮವಾಗಿ ಬಂಧಿಸಿಟ್ಟಿದ್ದರ ಬಗ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳನ್ನು ಹಾಕಿರೋದ್ರಿಂದ ಕೆಲವು ನಾನ್ ಬೇಲೆಬಲ್ ಸೆಕ್ಷನ್ಸ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಸಂಕಷ್ಟ ಅಂತೂ ಸೂರಜ್ ರೇವಣ್ಣಗೆ ಇದ್ದೇ ಇದೆ. ಬರಬೇಕಾದ್ರೆ ಅವರು ಹೇಳ್ತಾ ಇದ್ರು, ನಾನು ನಿರಪರಾಧಿ, ಇದರಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಎಲ್ಲ ಆಗಿದೆ ಅಂತ ಹೇಳಿ ಇವತ್ತು ಸೆನ್ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬರೋಕ್ಕೆ ಮುಂಚೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇವತ್ತೇನಾಗುತ್ತೆ ಅನ್ನುವಂತಹ ಕುತೂಹಲ. ಈಗಾಗಲೇ ಲೈಂಗಿಕ ಹಗರಣದಲ್ಲಿ ಇವರ ಸಹೋದರ ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಆ ಪ್ರಕರಣ ಮಾಸೋಕ್ ಮುಂಚೆನೇ ರೇವಣ್ಣ ಅವರು ಕೂಡ ಜೈಲಿಗೆ ಹೋದ್ರು. ಯಾವ ಪ್ರಕರಣದಲ್ಲಿ? KR ನಗರ ಕಿಡ್ನ್ಯಾಪ್ ಕೇಸ್ನಲ್ಲಿ. ಭವಾನಿ ರೇವಣ್ಣ ಅವ್ರಿಗೂ ಕೂಡ ಬಂಧನದ ಭೀತಿ ಇತ್ತು. ಈ ಎಲ್ಲ ಘಟನೆಗಳು ರೇವಣ್ಣ ಫ್ಯಾಮಿಲಿ ಮರೆಯೋಕೆ ಮುಂಚೆನೇ ಈಗ ಸೂರಜ್ ರೇವಣ್ಣ ಅವರ ಇಶ್ಯೂ ಮುನ್ನೆಲೆಗೆ ಬಂದಿರೋದು ಮತ್ತೊಂದ್ಸಲ ಈ ಕುಟುಂಬಕ್ಕೆ ತೀರಾ ಮುಜುಗರದ ಸನ್ನಿವೇಶವನ್ನ ತರ್ತಾ ಇದೆ. ಒಬ್ಬ ಪುತ್ರ ಲೈಂಗಿಕ ದೌರ್ಜನ್ಯ ಹಗರಣದ ಆರೋಪಿ, ಮತ್ತೊಬ್ಬ ಪುತ್ರನ ಮೇಲೂ ಅಂಥದ್ದೇ ಆರೋಪ, ಅದರಲ್ಲೂ ಅಸಹಜ ಲೈಂಗಿಕ ಕಿರುಕುಳದ ಆರೋಪ ಮತ್ತೊಬ್ಬ ಪುತ್ರನ ಮೇಲೆ ಬಂದಿದೆ. ಸೊ ರೇವಣ್ಣ ಫ್ಯಾಮಿಲಿಗೆ ಸಂಕಷ್ಟ ಮುಂದುವರಿತಾ ಇದೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಈ ಪ್ರಕರಣದಲ್ಲಿ ಇದೆ.